ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ತಡಕಲ್ ಗ್ರಾಮದಲ್ಲಿ ಉತ್ಪಾದನೆ ಹೆಚ್ಚಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಸಾಯಿ ಶರಣ ಕೃಷಿ ಕೇಂದ್ರ ಆಳಂದ ಮತ್ತು ಎನ್ಎಸ್ಎಲ್ ಶುಗರ್ಸ್ ಘಟಕ 2 ಆಳಂದ್ ಇವರ ಸಹಯೋಗದಲ್ಲಿ ಉತ್ಪಾದನೆ ಹೆಚ್ಚಿಸುವ ಕಾರ್ಯಕ್ರಮವು ಸೋಮವಾರ ದಿನಾಂಕ 2ನೇ ಫೆಬ್ರವರಿ 2026ರಂದು ಮುಂಜಾನೆ 10 ಗಂಟೆಯಿಂದ ಮಧ್ಯಾಹ್ನ 12:30 ಗಂಟೆಯವರೆಗೆ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ತಡಕಲ್ ಗ್ರಾಮದಲ್ಲಿ ಇರುವ ಉದಯ್ ಕುಮಾರ್ ಪವಾಡ ಶೆಟ್ಟಿ ಇವರ ಹೊಲದಲ್ಲಿ ಜರುಗಿತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಎನ್ಎಸ್ಎಲ್ ಶುಗರ್ಸ್ ಘಟಕ 2 ಆಳಂದ್ನ ಶುಗರ್ಸ್ ಚೇರ್ಮನ್ ಜಿಆರ್ ಚಿಂತಾಲ, ಎನ್ಎಸ್ಎಲ್ ಶುಗರ್ಸ್ ಘಟಕ 2 ಆಳಂದ್ನ ಡಿಜಿಎಂ ಹೆಚ್ಒಡಿ ಮಲ್ಲಪ್ಪ ಅಂಬಿ, ಎನ್ಎಸ್ಎಲ್ ಶುಗರ್ಸ್ ಘಟಕ 2 ಆಳಂದ್ನ ಡಿವಿಎಂ ಕೇನ್ ಅಂಬರೀಶ್ ಕದಂ ಆಗಮಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ಸಾಯಿ ಶರಣ ಕೃಷಿ ಕೇಂದ್ರ ಆಳಂದ್ನ ಮಾಲೀಕರಾದ ಬಸವರಾಜ್ ಪಾಟೀಲ್ ಕೊರಳ್ಳಿ, ಎನ್ಎಸ್ಎಲ್ ಶುಗರ್ಸ್ ನಿರ್ದೇಶಕರಾದ ಗುರುಶರಣ ಪಾಟೀಲ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. एनएसएल कारखाना और साई शरण कृषि एग्रो एजेंसी का तरफ से एक प्रोग्रेसिव फार्मर का खेत में है मिस्टर उदय कुमार, जो सॉफ्टवेयर का इंजीनियर है, लेकिन उसका ये हमारा कंपनी वाला का भाषण सुनने के बाद उसको लगा दैट वो गन्ने का खेती करने का है करके, तो ये खेती का शुरू किया था लास्ट ईयर. अभी इसका रिजल्ट्स बहुत अच्छा है. आप ये खेती को देख सकते हैं. ये 60-70 टन्स का यील्ड आ रहा है, पहले बार कर रहा है. और ये हमारा उम्मीद है आने वाला दिनों में जब हम कंपनी का तरफ से आर्टिफिशियल इंटेलिजेंस भी हम इसमें शामिल करने वाला है, उस टाइम शायद ये 100 टन तक भी जाने का उम्मीद है. और मेरा पूरा विश्वास है दैट ये एरिया में, ये गांव में जो लोग आज ये मीटिंग अटेंड किया, वो बहुत उत्साह से ये प्रोग्राम आगे लेके जाएंगे और उसका उत्पादन बढ़ा देंगे. बिकॉज हमें तो एक्चुअली गन्ने का कल्टीवेशन कोई भी बोलता है, लेकिन गन्ने का कल्टीवेशन एक उत्पादकता के साथ करने का है करके एनएसएल शुगर यूनिट 2 आळंद और साई शरण कृषि केंद्र आळंद, ये दोनों के संयुक्त विद्यमान से यील्ड इम्प्रूवमेंट प्रोग्राम इन शुगर केन, ये प्रोजेक्ट हम आज लॉन्च किया है. ट्रायल बेसिस पे प्रोजेक्ट हम आळंद तालुका के एरिया में 500 एकड़ के ऊपर लेके आ रहे हैं. ये प्रोजेक्ट में क्या है कि फार्मर का यहाँ का यील्ड 30 टन पर एकड़ है एवरेज यील्ड, और 30 टन से हमें 50-60 टन तक लेके जाना है. फार्मर को 60 टन निकालने के लिए भी इंटरेस्ट है, वो इच्छा व्यक्त करता है कि मैं भी 60 टन निकालूंगा, लेकिन कभी कभी उसके पास टाइम पे पैसे नहीं रहते तो नहीं कर सकते. इसीलिए साई शरण कृषि केंद्र और एनएसएल शुगर, ये दोनों मिलाकर ये 500 एकड़ का प्रोजेक्ट हम लॉन्च करते टाइम ये फार्मर्स को रिक्वेस्ट करते हैं कि ज़्यादा से ज़्यादा लोग ये प्रोजेक्ट में अपना रजिस्ट्रेशन करिए और फैक्ट्री जो बेनिफिट आपको दे रही है उसका लाभ ले दीजिए. ಈಗ ನಾವು ಸದ್ಯಕ್ಕೆ ಲಾಸ್ಟ್ ಇಯರ್ ಡೆಮೋ ಮಾಡಿರೋ ಪ್ಲಾಟ್ನಾಗಿದ್ದೀವಿ. ನೋಡ್ಬೋದು ನೀವು, ಸುಮಾರು ಈಗ 3 ಎಕರೆ ಪ್ಲಾಟ್ನಾಗ ಒಂದು 200-225 ಟನ್ವರೆಗೂ ಇಳುವರಿ ತೆಗಿಯೋ ಇದು ಅದ ಈಗ ನಮ್ಮದು ಇದರಲ್ಲಿ. ಈಗ ನಾವು ಲಾಸ್ಟ್ ಇಯರ್ ಇದು ಟ್ರಯಲ್ ಬೇಸ್ ಮ್ಯಾಗ ಯಾಕೆ ತೊಗೊಂಡಿದ್ದೀವಿ ಅಂದ್ರೆ, ನಮ್ಗೆ ಇದರಲ್ಲಿಂತ ಮುಂದಿನ ಬೆನಿಫಿಟ್ಗಳು ಹೆಂಗೆ ಸಿಗ್ತದೆ, ಮುಂದಿನ ನಮ್ಮ ರೈತರು ಯಾವ ನಮ್ಗೆ ಜೊತೆ ಹೊಂದ್ಕೊಂತಾರಂತೆ ನಾವೊಂದು ಟ್ರಯಲ್ ತೊಗೊಂಡಿದ್ದೀವಿ ಇಲ್ಲಿ. ಈಗ ನಮ್ಮ ಉದಯ್ ಕುಮಾರ್ ಅವರು ಪೌಡ್ ಸಿಟಿ ಅವ್ರ ಹೊಲದಾಗ 3 ಎಕರೆದಾಗ ನೋಡಿ ಟ್ರಯಲ್ ತೊಗೊಂಡಿವ್ರಿ. ಯಾವ ರೀತಿ ಫರ್ಟಿಲೈಸರ್ ಕೊಡಬೇಕು, ಯಾವ ರೀತಿ ನಾವು ಅದಕ್ಕೆ ಡ್ರಿಪ್ ಇರಿಗೇಷನ್ಲಿಂತ ಯಾವ ಏನು ವಾಟರ್ ಸೋಲೇಬಲ್ ಕೊಡಬೇಕು ಎಲ್ಲ ತೊಗೊಂಡು ನೋಡೀವಿ. 75ರಿಂದ 75 ಟನ್ ಪರ್ ಎಕರ್ ಇಲ್ಡ್ ಬರಾಗತ್ತದ. ಈಗ ಇದೇ ರೀತಿ ನೆಕ್ಸ್ಟ್ ನಮ್ಮ ಎನ್ಎಸ್ಎಲ್ ಶುಗರ್ ಹಾಗೂ ನಮ್ಮ ಸಾಯಿ ಶರಣ ಕೃಷಿ ಕೇಂದ್ರಲಿಂತ ನಾವು ಇದೊಂದು ಹೊಸ ಪ್ರಾಜೆಕ್ಟ್ ಮಾಡಕತ್ತೀವಿ. ಸುಮಾರು ಒಂದು 500 ಎಕರೆಗೆ ಅಪ್ರೂವಲ್ ತೊಗೊಂಡಿವಿ. ಈಗ 500 ಎಕರೆಗೆ ಪ್ರತಿಯೊಬ್ಬರು ಫಾರ್ಮರಿಗೆ ಡ್ರಿಪ್ 15,000 ಪರ್ ಎಕರೆಗೆ ಎನ್ಎಸ್ಎಲ್ ಶುಗರ್ ವತಿಯಿಂದ ಕೊಡಕತ್ತೀವಿ. ಸೀಡ್ಸನ್ನು ಕೊಡಕತ್ತೀವಿ. ಅದೇ ರೀತಿ ಫರ್ಟಿಲೈಸರ್ ಕೂಡ ಹೆಲ್ಪ್ ಮಾಡಕತ್ತೀವಿ. ಈಗ ಯಾವ ರೀತಿ ಅಂದ್ರೆ ಅದು ನಾವು ಡೇ ಬೈ ಡೇ ಅವರು ಯಾವ ಪ್ರೋಗ್ರೆಸ್ ಬರುತ್ತೆ, ಯಾವ ರೀತಿ ಶುಗರ್ಗೆ ಪ್ರೋಗ್ರಾಮ್ ಇದು ಹಾಕೋತ ಹೋಗ್ತದೆ. ಸೊ ಅದಕ್ಕಿಂತ ಮೊದಲಾಗಿ ನಮ್ಮ ತಾತ ಅವರಿಂದ ನನಗೆ ಅಗ್ರಿಕಲ್ಚರ್ ಮೇಲೆ ತುಂಬ ಇಂಟ್ರೆಸ್ಟು. ಸೊ ಹೀಗಾಗಿ ನಾನು ಸುಮಾರು ವರ್ಷಗಳಿಂದ ಇಲ್ಲಿ ಊರಿಗೆ ಬರೋದಾಗಲಿ ಮಾಡೋದಾಗಲಿ ಅಗ್ರಿಕಲ್ಚರ್ ಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ. ಒಂದು ವರ್ಷ ಬೇರೆ ನೋಡಿದ್ವಿ, ತೊಗರಿ ನೋಡಿದೆ, ಇಲ್ಲ ಉದ್ದು ಎಲ್ಲ ಮಾಡಿದ್ವಿ, ಅಷ್ಟು ಇಳುವರಿ ಬರಲಿಲ್ಲ. ಸೊ ಆವಾಗ ಇವರು ಬಸವರಾಜ್ ಪಾಟೀಲ್ ಅವ್ರ ಜೊತೆ ಮಾತಾಡುವಾಗ ಏನಾದರೂ ಬೇರೆ ಮಾಡಬೇಕು, ಕಮ್ಮಿ ಜಮೀನಲ್ಲಿ ಜಾಸ್ತಿ ಹೇಗೆ ತರಬೇಕು ಅನ್ನೋದು ಒಂದು ಉದ್ದೇಶ ಜಾಸ್ತಿ ಇತ್ತು. ಹೀಗಾಗಿ ಅವ್ರ ಜೊತೆ ಮಾತಾಡಿದಾಗ ಅವರು 100 ಟನ್ ತೆಗೆಯೋ ಪ್ರೋಗ್ರಾಮ್ ಮಾಡ್ಕೊಂಡಿದ್ದೀವಿ.
ಸೊ ಕೈ ಜೋಡಿಸಿ ಮಾಡೋಣ ಅಂತಂದರು. ಅದಕ್ಕೆ ಆ ರೀತಿಯಿಂದ ನಾವು ಈ ಕಬ್ಬಿಗೆ 1 ಎಕರೆಗೆ 100 ಟನ್ ಟಾರ್ಗೆಟ್ ಇಟ್ಟು ಮಾಡೋಣ ಅಂಥೇಳಿ ಟ್ರೈ ಮಾಡ್ತಾಯಿದ್ದೀವಿ. ನಾನು ಶರಣಗೌಡ ಪಾಟೀಲ್ ಅಂತ ಹಳ್ಳಿ ಸಲ್ಗರದ ನಿವಾಸಿ, ಆಳಂದ ತಾಲೂಕು. ಈ ಕಾರ್ಯಕ್ರಮ ಏನು ಈಲ್ಡ್ ಇಂಪ್ರೂವ್ಮೆಂಟ್ ಕಾರ್ಯಕ್ರಮ ಈಗ ತಮ್ಮ ಎಲ್ಲ ರೈತರ ಸಮ್ಮುಖದಲ್ಲಿ ನಡೆಯಿತು. ಇದು ಬಹಳ ಒಳ್ಳೆಯ ಕಾರ್ಯಕ್ರಮ. ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಈ ಥರ ಕಾರ್ಯಕ್ರಮಗಳು ರೈತರಿಗೆ ಎಜುಕೇಟ್ ಮಾಡೋಂಥದ್ದು, ಸಲಹೆ ಸೂಚನೆಗಳು ಕೊಡುವಂಥದ್ದು ಕಾರ್ಯಕ್ರಮಗಳು ಹೆಚ್ಚಿನ ಪ್ರಮಾಣದಲ್ಲಿ ಆಗಲಿ ಅಂಥೇಳಿ ಒಂದು ಆಶಯ ಇದೆ ನನಗೆ. ಈಗಿನ ಯುವಕರು ಹೆಚ್ಚಿನ ಪ್ರಮಾಣದಲ್ಲಿ ಏನು ನೌಕರಿ ಇಲ್ಲ, ನಮಗೆ ಕೆಲಸ ಇಲ್ಲ ಅಂಥೇಳಿ ಸಿಟಿಯಲ್ಲಿ ಅಲೆದಾಡ್ತಾ ಇದ್ದಾರೆ. ಈ ಸಣ್ಣ ಪ್ರಮಾಣದಲ್ಲಿ ತಮ್ಮ ಆಸಕ್ತಿಯನ್ನು ಈ ರೀತಿ ತೋರಿಸಿ ಈ ಕಾರ್ಖಾನೆ ಫಸ್ಟ್ ಟೈಮ್ ಏನು ಕರ್ನಾಟಕದಲ್ಲಿ ಈ ಥರ ಏನು ಯೋಜನೆ ರೂಪಿಸ್ಕೊಂಡಿದೆ, ಇದರ ಸದುಪಯೋಗ ತಗೋಬೇಕು. ಹಾಗೂ ಈ ತಮ್ಮ ಸಾಯಿ ಶರಣ ಕೃಷಿ ಕೇಂದ್ರ ಪ್ರೊಪ್ರೈಟರ್ ಆದಂಥ ಬಸವರಾಜ್ ಪಾಟೀಲ್ ಅವರು ತಮ್ಮ 100% ಆಸಕ್ತಿ ಹಾಕಿ ಈ ರೈತರಿಗೆ, ಎಲ್ಲ ರೈತರದೊಂದು ದೊಡ್ಡ ಸಮೂಹ ಮಾಡಬೇಕು. ಮಹಾರಾಷ್ಟ್ರ ಥರ ನಮ್ಮ ಭಾಗದಾಗೂ ನಾವು ಜನರು 100 ಟನ್ ಕಬ್ಬು ಬೆಳಿಬೇಕಂತೇಳಿ ಆಸಕ್ತಿ ತೋರಿಸಿ ಇದು ಏನೊಂದು ಮೂಮೆಂಟ್ ಮಾಡಿದ್ದಾರೆ. ಅದು ಭಾಳ ಸ್ವಾಗತಾರ್ಹ. ಅವರು ಸ್ವತ್ತಕ್ಕೂ 25 ಎಕರೆ ಹಿಡ್ಕೊಂಡು 30 ಎಕರೆ ಕಬ್ಬಿದೆ, ಅವರು ಅಷ್ಟೇ ಮಾಡ್ಕೊಳ್ಳಾರ್ದೇನೆ ಎಲ್ಲ ರೈತರು ಇದ್ರ ಸದುಪಯೋಗ ತೊಗೋಬೇಕು. ಆ ನಿಟ್ಟಿನಲ್ಲಿ ಒಂದು ಐತಿಹಾಸಿಕ ಹೆಜ್ಜೆ ಇಟ್ಟಾರೆ ಅಂತಲೇ ಇವತ್ತು ಹೇಳಕ್ಕೆ ಬಯಸ್ತೀನಿ. ಯಾಕಂದ್ರೆ ತಮ್ಮ ನಾಲೆಜ್ಗೆ ಸೀಮಿತ ಆಗಲಾರ್ದೇನೆ ತಮ್ಮ ಇದ್ದಂಥ ನಾಲೆಜ್ ಕಾರ್ಖಾನೆಯವ್ರ ಜೊತೆ ಕೈ ಜೋಡಿಸಿ ಸಾಕಷ್ಟು ಅವರಿಗೆ ಕಾರ್ಖಾನೆಯವ್ರಿಗೆ ರಿಕ್ವೆಸ್ಟ್ ಮಾಡಿ ಇದೊಂದು ಮೂಮೆಂಟ್ ಮಾಡ್ಬೇಕು ಸರ್, ಈ ಭಾಗದಾಗ ಜನರು ಎಲ್ಲ ನಮ್ಮದು ಆರ್ಥಿಕವಾಗಿ ಅಭಿವೃದ್ಧಿ ಪಡಬೇಕು, ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಲಾಭ ಗಳಿಸಿ ಇದ್ರದ್ದು ಸದುಪಯೋಗ ಪಡಬೇಕಂತೇಳಿ ಆಶೆ ಇಟ್ಕೊಂಡು ಈಗ ಈ ಕಾರ್ಯಾಗಾರ ಸ್ಟಾರ್ಟ್ ಮಾಡಿದ್ದಾರೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಾಗಾರ ರೂಪಣೆ ಎಲ್ಲ ಕಡೆ ಎಲ್ಲ ಭಾಗಕ್ಕೆ 4 ದಿಕ್ಕಿನಲ್ಲಿ, ಆಳಂದ ತಾಲೂಕದ 4 ದಿಕ್ಕಿನಲ್ಲಿ ಹೆಚ್ಚಿಸಬೇಕಂತ ಒಂದು ಆಶೆ ಇದೆ.